ಶಾರ್ಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. NSE ಕಡೆಯಿಂದ ಮತ್ತೆ ಒಂದು ಅಪ್ಡೇಟ್ ಬಂದಿದೆ. ಸೆಬಿಯಿಂದ ಅಪ್ರೂವಲ್ ಸಿಕ್ಕಿದೆ. ನಿಫ್ಟಿ ನೆಕ್ಸ್ಟ್ 50 ಪಾಪ್ಯುಲರ್ ಆಗಿ ಇದನ್ನ ನಿಫ್ಟಿ ಜೂನಿಯರ್ ಅಂತ ಕರಿತಾ ಇದ್ವಲ್ಲ, ಅದರದ್ದು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಕಾಂಟ್ರಾಕ್ಟ್ಗಳು ಈ ತಿಂಗಳ 24ನೇ ತಾರೀಕು ಅಂದರೆ ಏಪ್ರಿಲ್ 24ನೇ ತಾರೀಕಿಂದ ಜಾರಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ನೀವು NSE ವೆಬ್ಸೈಟಿಗೆ ಬಂದು ನೋಡಿ, ಸುಮಾರು ಇಂಡೆಕ್ಸ್ಗಳನ್ನು ನೋಡ್ತಾ ಇರ್ತೀರಾ. ಇಲ್ಲಿ ನಿಫ್ಟಿ 50 ಇದೆ, ಅದರ ನೆಕ್ಸ್ಟ್ ಇರುವಂಥದ್ದೇ ನಿಫ್ಟಿ ನೆಕ್ಸ್ಟ್ 50. ಹೆಸರೇ ಹೇಳಿದಾಗೆ ನಿಫ್ಟಿಯ ನೆಕ್ಸ್ಟ್ 50 ಮೊದಲ ಟಾಪ್ 50 ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರೋ ಕಂಪ್ನಿನ ನಿಫ್ಟಿ 50ನಲ್ಲಿ ಗುರುತಿಸ್ತೀವಿ. 51ರಿಂದ 100 ಯಾವುದು ಇರುತ್ತಲ್ಲ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಆಗುತ್ತೆ, ಅದು ನಿಫ್ಟಿ ನೆಕ್ಸ್ಟ್ 50 ಅನ್ನೋ ಇಂಡೆಕ್ಸಲ್ಲಿ ಬರುತ್ತೆ. ಎರಡನ್ನೂ ಸೇರಿ ನಿಫ್ಟಿ 100 ಅಂತಲೂ ಒಂದು ಇಂಡೆಕ್ಸ್ ಇದೆ, ಅದು ನಿಮಗೆ ಗೊತ್ತಿರಬೇಕು. ಸೊ ಇವಾಗ ಆಲ್ರೆಡಿ ಅಂಡರ್ಲೈಯಿಂಗ್ ಅಸೆಟ್ ಇದೆ. ಅಂಡರ್ಲೈಯಿಂಗ್ ಯಾವುದಾಗಿದೆ? ನಿಫ್ಟಿ ನೆಕ್ಸ್ಟ್ 50. ನಾವು F&O ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಬಂದಾಗ ಒಂದು ಅಂಡರ್ಲೈಯಿಂಗ್ ಅಸೆಟ್ ಇರುತ್ತೆ, ಅದಕ್ಕೆ ಬರುವಂತಹ ಡಿರೈವೇಟಿವ್ ಆಗಿರುತ್ತೆ, ಅಲ್ಲಿಂದ ಡಿರೈವ್ ಆಗಿರೋದು ಅಂತಲ್ವಾ. ಸೊ ನಿಫ್ಟಿ ನೆಕ್ಸ್ಟ್ 50 ಅನ್ನೋದು ಇದ್ರ ಅಂಡರ್ಲೈಯಿಂಗ್ ಅಸೆಟ್ ಆಗಿರುತ್ತೆ. ಸೊ ನೋಡ್ತಾ ಬರೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ಎಲ್ಲಿದೆ ಅಂತ 64 ಸಾವಿರ ಹತ್ತತ್ರ ಹೋಗಿದೆ. ಯಾವಾಗಿಂದ? ಕೋವಿಡಲ್ಲಿ 20,000 ಇದ್ದಿದ್ದು 61,000, 3 ಟೈಮ್ಸ್ ರಿಟರ್ನ್ನ ಕೊಟ್ಟಿದೆ ನಿಫ್ಟಿ ನೆಕ್ಸ್ಟ್ 50 ಅನ್ನೋ ಇಂಡೆಕ್ಸು. ಯಾವ್ಯಾವ್ದು ಬರುತ್ತೆ ಇದರಲ್ಲಿ ಅಂತ ನೋಡ್ಕೊಂಡ್ಬಂದ್ಬೋಣ ಬನ್ನಿ. ನೋಡಿ, ನಿಫ್ಟಿ ನೆಕ್ಸ್ಟ್ 50 ಇಷ್ಟೊಂದು ಇಂಡೆಕ್ಸ್ಗಳಿದೆ ಇವಾಗ NSEನಲ್ಲಿ. ಇದರಲ್ಲಿ ಕೆಲವು ಇಂಡೆಕ್ಸನ್ನು ಮಾತ್ರ ಅವರು ಡಿರೈವೇಟಿವ್ಸಿಗೆ ಎಲಿಜಿಬಲ್ ಮಾಡಿದ್ದಾರೆ. ಅದರಲ್ಲಿ ಯಾವುದು? ನಿಫ್ಟಿ ಬ್ಯಾಂಕು, ಅದೇ ರೀತಿಗೆ ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ, ಈ 4 ಇಂಡೆಕ್ಸ್ಗಳು ಈಗ ನಮಗೆ ಡಿರೈವೇಟಿವ್ ಸೆಗ್ಮೆಂಟಲ್ಲಿತ್ತು. ಈಗ ಅದರ ಜೊತೆಗೆ ಒಂದು ಹೊಸದಾಗಿ ಬಂದು ಸೇರ್ಕೊತಾ ಇರೋಂಥದ್ದು ನಿಫ್ಟಿ ನೆಕ್ಸ್ಟ್ 50. ನಿಫ್ಟಿ ನೆಕ್ಸ್ಟ್ 50 ನೀವು ನೋಡೋದಾದರೆ ಸುಮಾರು ಕಂಪ್ನಿಗಳಿದೆ. ಇಲ್ಲಿ ಬೈ ವಾಲ್ಯೂಮ್ ಅಂತ ನೋಡೋದಾದರೆ ಜಿಯೋ ಫೈನಾನ್ಸು, PNB, ಝೊಮ್ಯಾಟೊ, ವೇದಾಂತ ಲಿಮಿಟೆಡ್, IOC, IRFC, ನಿಮಗೆ ಸುಮಾರು IRCTC, LIC, ಡಿಮಾರ್ಟು, ನೌಕರಿ, ಇತ್ತೀಚೆಗೆ ಬಂದು ಶ್ರೀ ಸಿಮೆಂಟ್ ಆಚೆ ಬಂದಿದ್ದು, ಎಲ್ಲದು ತುಂಬ ಒಂದು ಲಾರ್ಜ್ ಕ್ಯಾಪ್ ಕಂಪ್ನಿಗಳು, ಟ್ರೆಂಟು, ಇದೆಲ್ಲದೂ ಕೂಡ ಇದೆ. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಅಂತ ನೋಡೋದಾದರೆ ಇದ್ರ ಒಂದು NSEನಲ್ಲಿ ಒಂದು ವೆಬ್ಸೈಟ್ ಇದೆ, ಒಂದು ಲಿಂಕ್ ಇದೆ, ಅಲ್ಲಿ ಹೋದರೆ ತೋರಿಸ್ಬೇಕು. ಇದೇನೋ ಪ್ರಾಬ್ಲಮ್ ಆಗಿದೆ, ಇವತ್ತು ಅವ್ರದ್ದು ಲೋಡ್ ಆಗ್ತಾ ಇಲ್ಲ. ಸೊ ನಿನ್ನೆ ಅಷ್ಟೇ ಝೆರೋದವರು ಶೇರ್ ಮಾಡ್ಕೊಂಡಿದ್ರು ಕಾಂಟ್ರಾಕ್ಟ್ಗಳು ಯಾವ್ಯಾವಿದೆ ಅಂತ, ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ. ಸೊ ಫಸ್ಟ್ನೇದಾಗಿ ಯಾವ ರೀತಿ ಕಾನ್ಸ್ಟಿಟ್ಯೂನ್ಸಿ ಇದೆ ಅಂತ ನೋಡೋಕ್ಕಿಂತ ಮುಂಚೆ ನಿಫ್ಟಿ ನೆಕ್ಸ್ಟ್ 50 ನೀವು ನೋಡೋದಾದರೆ ನಿಫ್ಟಿ NXT 50 ಈ ಸಿಂಬಲಿಂದ ಅವೈಲೇಬಲ್ ಆಗಿರುತ್ತೆ. ಈ ಬರೋ 24ನೇ ತಾರೀಕು ಯಾವಾಗ ಬರುತ್ತೆ? ನಮಗೆ ಬುಧವಾರ ಬರುತ್ತೆ. ಬುಧವಾರದಿಂದ ಈ ಇಂಡೆಕ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳ ಕೊನೆಯ ಶುಕ್ರವಾರ ಇದರ ಎಕ್ಸ್ಪೈರಿ ಆಗಿರುತ್ತೆ. ಮೋಸ್ಟ್ಲಿ ಮೇ ಮಂತಿಂದು ಶುರು ಮಾಡ್ತಾರೆ. 3 ಸೀರೀಸ್ ಕೊಡ್ತೀವಿ, ಮಂತ್ಲಿ ಕಾಂಟ್ರಾಕ್ಟ್, ಬರೀ ಮಂತ್ಲಿ ಕಾಂಟ್ರಾಕ್ಟ್ಸ್ ಕೊಡ್ತಾ ಇದ್ದಾರೆ. ಇದರಲ್ಲಿ ವೀಕ್ಲಿ ಕಾಂಟ್ರಾಕ್ಟ್ಸ್ ಇರೋದಿಲ್ಲ. ನಿಮಗೆ ಬೇರೆ ಯಾವ ಇಂಡೆಕ್ಸ್ ನಾವು ನೋಡ್ತಾ ಇದ್ದೀವಿ NSEದು, ಅದೆಲ್ಲ ವೀಕ್ಲಿ ಕಾಂಟ್ರಾಕ್ಟ್ಸು ಇದೆ ಅಲ್ವಾ. ಕೆಲವೊಂದು ಮಂಗಳವಾರ ಎಕ್ಸ್ಪೈರಿ ಆಗಿರುತ್ತೆ, ಕೆಲವೊಂದು ಸೋಮವಾರ ಎಕ್ಸ್ಪೈರಿ, ಕೆಲವೊಂದು ಬುಧವಾರ ಎಕ್ಸ್ಪೈರಿ, ಕೆಲವೊಂದು ಗುರುವಾರ ಎಕ್ಸ್ಪೈರಿ, ಈ ರೀತಿ ಇದೆ 4 ಇಂಡೆಕ್ಸ್ ಇತ್ತು. ಇದು ಶುಕ್ರವಾರ ಎಕ್ಸ್ಪೈರಿ, ಶುಕ್ರವಾರ ಖಾಲಿ ಇಟ್ಕೊಂಡಿದ್ರು ಇವರು NSE ಅವರು. ಸೊ ಶುಕ್ರವಾರ ಎಕ್ಸ್ಪೈರಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಇದು ಬರೀ ಮಂತ್ಲಿ ಕಾಂಟ್ರಾಕ್ಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಒಂದು ಕಾಂಟ್ರಾಕ್ಟಿನ ಲಾಟ್ ಸೈಜ್ ಎಷ್ಟಿರುತ್ತೆ ಅಂದರೆ 10 ಕ್ವಾಂಟಿಟಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. 10 ಕ್ವಾಂಟಿಟಿ ಇರುತ್ತೆ. ಅದೇ ರೀತಿಯಾಗಿ ನಿಫ್ಟಿ 50 ಕೂಡ ಚೇಂಜ್ ಆಗ್ತಾ ಇದೆ, ಅದು ನಿಮ್ಗೆ ಗೊತ್ತಿರಬೇಕು. ಮೇಯಿಂದ ಅದು ಚೇಂಜ್ ಆಗ್ತಾ ಇದೆ. 50 ಇರೋದು 25 ಆಗುತ್ತೆ ಒಂದು ಲಾಟ್ ಸೈಜು ನಿಫ್ಟಿ 50. ಅದೇ ರೀತಿಯಾಗಿ ಇಲ್ಲಿ ಕ್ವಾಂಟಿಟಿ ಫ್ರೀಸ್ ಇರುತ್ತೆ ನೋಡಿ. ಕ್ವಾಂಟಿಟಿ ಫ್ರೀಸ್ 600. ಕ್ವಾಂಟಿಟಿ ಫ್ರೀಸ್ ಅಂದರೆ ಯಾರಿಗಾರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಒಂದು ಸಲ ನೀವು ಆರ್ಡರ್ ಪ್ಲೇಸ್ ಮಾಡ್ತಿರಲ್ಲ, ಮ್ಯಾಕ್ಸಿಮಮ್ ಎಷ್ಟು ಕ್ವಾಂಟಿಟಿ ಪ್ಲೇಸ್ ಮಾಡ್ಬೋದು ಅನ್ನೋದು. ಐ ಥಿಂಕ್ ಇದು ನಿಫ್ಟಿಗೆ 1800 ಕ್ವಾಂಟಿಟಿ ಏನೋ ಇದೆ, ಬ್ಯಾಂಕ್ ನಿಫ್ಟಿಗೆ 900 ಇತ್ತು. ಅಷ್ಟು ಇತ್ತೀಚೆಗೆ ಟ್ರೈ ಮಾಡಿ ನೋಡಿಲ್ಲ, ಬಟ್ ಹಿಂದೆ ಅಷ್ಟಿತ್ತು, 900, 1800 ಅಂತಿತ್ತು. ಪ್ರತಿಯೊಂದು ಇಂಡೆಕ್ಸ್ಗೂ ಕೂಡ ಒಂದು ಕ್ವಾಂಟಿಟಿ ಫ್ರೀಸ್ ಅಂತ ಇರುತ್ತೆ. ಅದು ಜಾಸ್ತಿ ನೀವು ಅದಕ್ಕಿಂತ ಜಾಸ್ತಿ ಪ್ಲೇಸ್ ಮಾಡಬೇಕು ಅಂದರೆ ಐಸ್ಬರ್ಗ್ ಆರ್ಡರ್ ಅಂತ ಇದೆ ಝೆರೋದಲ್ಲಿ, ಆ ಥರ ಫೀಚರ್ನ ಯೂಸ್ ಮಾಡ್ಬೋದು. ಈಗಿನ ಕೈ ಟ್ಯೂಟರಲ್ಲಿ ನೀವು ನೋಡ್ತಾ ಹೋದರೆ ಈ ಮಾಹಿತಿ ಸಿಗ್ತಾ ಹೋಗುತ್ತೆ. ಇದು ಅಷ್ಟೇ ಅಲ್ಲ ನೋಡಿ, ಕ್ವಾಂಟಿಟಿ ಫ್ರೀಸು ಲಿಕ್ವಿಡಿಟಿ ಮತ್ತು ಯಾರೋ ಒಂದು ಫ್ಯಾಟ್ ಫಿಂಗರ್ ಏನೋ ಒಂದು ಮಿಸ್ ಆಗಿ ಏನೋ ಪ್ಲೇಸ್ ಮಾಡಬಾರ್ದು ಅನ್ನೋದನ್ನು ತಪ್ಸಕ್ಕೆ ಈ ಥರ ಮಾಡಿರ್ತಾರೆ. 0 ಆಚೆ ಈಚೆ ಆಗಿಬಿಟ್ರೆ ತುಂಬ ಮೇಲೆ ಕೆಳಗೆ ಹೋಗ್ಬಿಡುತ್ತಲ್ಲ, ಅದಕ್ಕೋಸ್ಕರ. ಜೊತೆಗೆ 2 ಕೋಟಿಗಿಂತ ಜಾಸ್ತಿ ವ್ಯಾಲ್ಯೂಯೇಷನ್ ಏನಾದ್ರು ನೀವು ಬೈ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಅವಾಗಲೂ ಕೂಡ ಕ್ವಾಂಟಿಟಿ ಫ್ರೀಸ್ ಅಂದರೆ ಅಮೌಂಟ್ ಫ್ರೀಸ್ ಅಂತ ಬರ್ತಾ ಹೋಗುತ್ತೆ. ಮತ್ತು 1 ನಿಮಿಷಕ್ಕೆ ನೀವು 200ಕ್ಕಿಂತಲೂ ಜಾಸ್ತಿ ಆರ್ಡರ್ಗಳನ್ನು ಪ್ಲೇಸ್ ಮಾಡ್ತಾರೆ, ಯಾರು ಆಲ್ಗೋ ಟ್ರೇಡ್ ಮಾಡ್ತಿದೆ ಅಂದರೆ ಅಲ್ಲೂ ಒಂದು ಲಿಮಿಟ್ ಇರುತ್ತೆ. ಹಾಗೆಯೇ ಈ ಥರ ಸುಮಾರು ಲಿಮಿಟ್ಗಳಿದೆ. 1 ಲಕ್ಷ ಕ್ವಾಂಟಿಟಿಗಿಂತ ಜಾಸ್ತಿ ಈಕ್ವಿಟಿ ಏನಾದ್ರು ಬೈ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಕ್ವಾಂಟಿಟಿ ಅಂದರೆ ಅಲ್ಲೂ ಕೂಡ ಬ್ರೋಕರ್ದು ಲಿಮಿಟ್ ಬರುತ್ತೆ. ಮತ್ತು ಆಲ್ರೆಡಿ ಏನು ಪ್ಲೇಸ್ ಮಾಡಿರ್ತಾರಲ್ಲ ಆರ್ಡರ್ನ ಪದೇ ಮಾಡಿಫೈ ಮಾಡ್ತಿರ್ತಾರೆ. ಕೆಲವು ನೋಡಿದ್ರೆ ಟಾರ್ಗೆಟ್ನ ಚೇಂಜ್ ಮಾಡೋದು ಅಥವಾ ಏನು ಕಮ್ಮಿ ಮಾಡೋದು, ಆ ಥರ ಒಂದೇ ಆರ್ಡರ್ಗೆ ನೀವು 25ಕ್ಕಿಂತ ಜಾಸ್ತಿ ಮಾಡಿಫಿಕೇಶನ್ ಮಾಡ್ತೀರಿ ಅಂದರೆ ಆಗಲೂ ಕೂಡ ಅಲೋ ಮಾಡಲ್ಲ. ಈ ಥರದ್ದೆಲ್ಲ ಸುಮಾರು ಎರರ್ಗಳು ನೀವು ನೋಡಿರ್ಬೋದು. ಒಂದೊಂದು ಬ್ರೋಕರ್ಗೆ ಒಂದೊಂದು ಇರುತ್ತೆ, ಬಟ್ ಈ ಥರದ್ದೆಲ್ಲ ಲಿಮಿಟ್ ಇದೆ. ಸೊ ಕ್ವಾಂಟಿಟಿ ಫ್ರೀಸ್ ಇದರಲ್ಲಿ 600 ಆಗಿರುತ್ತೆ. ಮತ್ತು ಇನ್ನೇನಿಲ್ಲ, ಯುರೋಪಿಯನ್ ಎಕ್ಸ್ಚೇಂಜ್ ಸೇಮ್ CP ಅಂತಲೇ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸ್ಟ್ರೈಕ್ ಇಂಟರ್ವಲ್ ಕೊಟ್ಟಿದ್ದಾರೆ ನೋಡಿ, 100 ಸ್ಟ್ರೈಕ್ಸಲ್ಲಿರುತ್ತೆ ಅಂತ ಹೇಳಿದ್ದಾರೆ. ಎವ್ರಿ 100ಗೆ ಒಂದು ಸ್ಟ್ರೈಕ್ ಕೊಡ್ತಾ ಹೋಗ್ಬೋದು ಅಂತ ಕಾಣುತ್ತೆ. ಹಾಗೆಯೇ 10 ಕ್ವಾಂಟಿಟಿ ಅಂತ ಹೇಳಿದ್ದಾರೆ. 10 ಕ್ವಾಂಟಿಟಿ ಯಾಕಾಯಿತು ಅಂತಂದರೆ ನೋಡಿ, ಈಗಿರೋ ಇಂಡೆಕ್ಸ್ಗಳಲ್ಲಿ ದೊಡ್ಡ ಇಂಡೆಕ್ಸ್ ಆಗ್ತಾ ಹೋಗುತ್ತೆ. ಅಂದರೆ ಇವಾಗ ವ್ಯಾಲ್ಯೂಯಲ್ಲಿ ನಾನು ಹೇಳೋದಾದರೆ ನಿಮಗೆ ಒಂದು ನಿಫ್ಟಿ 50 ಲಾಟ್ ಅಂದರೆ ಇವಾಗ 63,000 64,000 ನಡೀತಾ ಇದೆ ಇವಾಗ. ಸೊ ಹಾಗಾಗಿ ಕ್ವಾಂಟಿಟಿನ ಕಮ್ಮಿ ಮಾಡ್ತಾ ಹೋಗ್ತಾರೆ ನೋಡಿ. ಅದರ ನಂತರ ಸ್ಥಾನದಲ್ಲಿ ಬ್ಯಾಂಕ್ ನಿಫ್ಟಿ ಇದೆ, ಅದು 15 ಇಟ್ಟಿದೆ, ಯಾಕಂದರೆ 45,000-50,000 ಹಾಗಾಗಿ ಸೊ ಇದು ಎವ್ರಿ 100 ಸ್ಟ್ರೈಕೇ ಇರುತ್ತೆ. ಬ್ಯಾಂಕ್ ನಿಫ್ಟಿನಲ್ಲಿ ಯಾವಾಗ ಎವ್ರಿ 100 ಸ್ಟ್ರೈಕ್ ನಿಮಗೆ ಸಿಗ್ತಾ ಹೋಗುತ್ತಲ್ಲ, ಇದರಲ್ಲೂ ಕೂಡ 100 ಸ್ಟ್ರೈಕ್ನೇ ಮಾಡಿರ್ತಾರೆ. ಸ್ವಲ್ಪ ಕಮ್ಮಿ ಇಂಡೆಕ್ಸ್ ಆದರೆ ಈಗ ಮಿಡ್ ಕ್ಯಾಪ್ ನಿಫ್ಟಿ ಈ ಥರದಲ್ಲ ಆದರೆ ನಿಮಗೆ 25-25ಕ್ಕೂ ಒಂದೊಂದು ಸ್ಟ್ರೈಕ್ಗಳು ಸಿಗ್ತಾ ಹೋಗುತ್ತೆ. ಆಪ್ಷನ್ ಚೈನ್ ಅನಾಲಿಸಿಸ್ ಅಂತ ಒಂದು ವಿಡಿಯೋ ಇದೆ, ಅದನ್ನು ನೋಡಿದ್ರೆ ನಿಮಗೆ ಸ್ಟ್ರೈಕ್ಗಳೇನು ಮತ್ತು ಯಾವ ರೀತಿ CP ಅನ್ನೋದು ಸ್ವಲ್ಪ ಒಂದು ಮಾಹಿತಿ ಸಿಗುತ್ತೆ. ಬಿಗಿನರ್ ಸೀರೀಸ್ನ ನಾನು ಮಾಡ್ಕೊಡ್ತೀನಿ. ಅದೇ ರೀತಿ
ರೀತಿಯಾಗಿ ಇದರಲ್ಲಿ ಇರುವಂಥ ಇಂಡೆಕ್ಸಲ್ಲಿ ಈಗಿನ ವೆಯ್ಟೇಜ್ ಅಂತ ನೀವು ನೋಡೋದಾದರೆ ಹೈಯೆಸ್ಟ್ ವೆಯ್ಟೇಜ್ ಯಾವುದ್ರಲ್ಲಿದೆ, ಟ್ರೆಂಟಲ್ಲಿದೆ. ಸೊ ಟ್ರೆಂಟು ಜುಡಿಯೋ, ವೆಸ್ಟ್ ಸೈಡು, ಈ ರೀತಿ ಬಟ್ಟೆ ಇದ್ರದ್ದೆಲ್ಲ ಕಂಪ್ನಿ ಟಾಟಾದವ್ರದ್ದು. ಅದೇ ರೀತಿಗೆ BEL ಅಲ್ಲಿ ಆಲ್ಮೋಸ್ಟ್ 4% ಇದೆ. ಟಾಟಾ ಪವರ್ ಇದೆ, HAL ಇದೆ, IOC ಇದೆ, DLF ಇದೆ, ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಇದೆ, REC ಇದೆ, ಇಂಟರ್ಗ್ಲೋಬ್ ಇಂಡಿಗೋ ಇದೆ. ಅದೇ ರೀತಿಗೆ TVS ನೋಡಿ, ಆಟೋ ಸೆಕ್ಟ್ರು, ಪವರ್ ಸೆಕ್ಟ್ರು, ಡಿಫೆನ್ಸ್ ಸೆಕ್ಟ್ರು, ರಿಯಲ್ ಎಸ್ಟೇಟ್ ಸೆಕ್ಟ್ರು, FMCG ಸೆಕ್ಟ್ರು ಎಲ್ಲದು ಚೆನ್ನಾಗಿದೆ. ಟಾಪ್ ಕಾಂಟ್ರಿಬ್ಯೂಟರ್ ಇರೋದು ಎಲ್ಲದ್ರದ್ದು ಒಂದು ಈಕ್ವಲ್ ವೆಯ್ಟ್ ಆಗಿದೆ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಒಳ್ಳೆ ಬ್ರೋಕರೇಜ್ ಸಿಗ್ತಾ ಹೋಗುತ್ತೆ. ಜನ ಪ್ರತಿದಿನ ಎಕ್ಸ್ಪೈರಿ ಅಂತಂದಾಗ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಎಕ್ಸ್ಚೇಂಜ್ಗಳಿಗೂ ದುಡ್ಡು, ಇವರಿಗೂ ದುಡ್ಡು, ಇವೆಲ್ಲರಿಗೂ ದುಡ್ಡು, ಸೆಬಿ ಅವರಿಗೂ ಅವರು ಇವಾಗ ಮಾರ್ಕೆಟ್ನಲ್ಲಿ ಪಾರ್ಟಿಸಿಪೇಷನ್ ಚೆನ್ನಾಗಿ ಆಗುತ್ತಲ್ಲ ಅಂತ ಇದಕ್ಕೆ ಅಪ್ರೂವಲ್ನ ಕೊಟ್ಟಿದ್ದಾರೆ, ಒಂದು ಹೊಸ ಡೆರಿವೇಟಿವ್ ಬರೋದಕ್ಕೆ. ಸೊ ಇದು ಇವಾಗಿರೋ ವೆಯ್ಟೇಜು. ಅದೇ ರೀತಿಯಾಗಿ ಟಾಪ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ನೋಡೋದಾದರೆ ಇದರಲ್ಲೂ ಕೂಡ ಫೈನಾನ್ಷಿಯಲ್ ಸರ್ವಿಸ್, ಯಾವ ರೀತಿ ನಿಫ್ಟಿನಲ್ಲೂ ಕೂಡ ಫೈನಾನ್ಷಿಯಲ್ ಸರ್ವಿಸೇ ಸುಮಾರು 35% ಕಾಂಟ್ರಿಬ್ಯೂಷನ್ ಮಾಡುತ್ತೋ, ನಿಫ್ಟಿ ನೆಕ್ಸ್ಟ್ 50ಲೂ ಕೂಡ 24% ಕಾಂಟ್ರಿಬ್ಯೂಷನ್ನು ಫೈನಾನ್ಷಿಯಲ್ ಸರ್ವಿಸಸ್ ಇದೆ. ಅದರ ನಂತರ ಸ್ಥಾನದಲ್ಲಿ ಐ ಥಿಂಕ್ ಕ್ಯಾಪಿಟಲ್ ಗೂಡ್ಸ್ ಬರುತ್ತೆ, ಅದೇ ರೀತಿಯಾಗಿ ಕನ್ಸ್ಯೂಮರ್ ಸರ್ವಿಸಸ್ ಬರುತ್ತೆ, ಹಾಗೆಯೇ FMCG ಬರ್ತಾ ಹೋಗುತ್ತೆ. ಈ ಮೂರು ಸೆಕ್ಟರ್ಗಳು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕೆಮಿಕಲ್ ಸೆಕ್ಟ್ರು 4.59% ಇದೆ. ಆಟೋಮೊಬೈಲು ಕೂಡ ಆಲ್ಮೋಸ್ಟ್ 6% ಹತ್ರ ಇದೆ. ಪವರ್ 6% ಹತ್ರ ಇದೆ. ನೋಡಿ, ಆಯಿಲ್ ಆ್ಯಂಡ್ ಗ್ಯಾಸು 6.5% ಇದೆ. ಇನ್ನು ಮಿಕ್ಕಿದ್ದೆಲ್ಲ 3-2% ಇರುವಂಥದ್ದು ನೋಡ್ತಾ ಹೋಗ್ಬೋದು. ಸೊ ಇದು ನಿಫ್ಟಿ 50ಗೆ ಆ್ಯಡ್ ಆಗೋಕ್ಕೆ ರೆಡಿ ಆಗಿರೋ ಕಂಪ್ನಿಗಳಾಗುತ್ತೆ. ಅದಕ್ಕೆ ಇದನ್ನ ನಿಫ್ಟಿ ಜೂನಿಯರ್ ಅಂತ ಕರೀತಾರೆ. ಅಂದರೆ ಇದರಲ್ಲಿರೋ ಕಂಪ್ನಿಗಳು ಮುಂಬರೋ ದಿನಗಳಲ್ಲಿ ನಿಫ್ಟಿ 50ಗೆ ಬಡ್ತಿ ಪಡುವಂಥ ಸ್ಥಾನ ಇರುತ್ತೆ ಅಂತ. ಯಾಕಂದರೆ ಅಲ್ಲಿ ತನಕ ಬೆಳ್ಕೊಂಡು ಬಂದಿದ್ದಾರಲ್ಲ, ನೆಕ್ಸ್ಟು ಏನಾದ್ರು ಜಂಪ್ ಆಯಿತು ಅಂತಂದರೆ ಇವು ಒಳ್ಳೆ ಗ್ರೋತ್ ಸೆಕ್ಟರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ನಿಫ್ಟಿ ಜೂನಿಯರಲ್ಲಿ ETF ಖರೀದಿ ಮಾಡುವಂಥದ್ದು ಅಥವಾ ಮ್ಯೂಚುವಲ್ ಫಂಡ್ನ ಮಾಡುವಂಥದ್ದು ಕೂಡ ಮಾಡ್ತಾ ಹೋಗ್ತಾರೆ. ಬಟ್ ಕಂಪೇರ್ ಟು ನಿಫ್ಟಿ 50 ಸ್ವಲ್ಪ ವಾಲಟೈಲ್ ಆಗಿರೋ ಸ್ಟಾಕ್ಗಳು ಕೂಡ ಇದರಲ್ಲಿರುತ್ತೆ, ಅದು ನಿಮಗೆ ಗಮನದಲ್ಲಿರಬೇಕು. ಸೊ ನಿಫ್ಟಿ ಲಿಸ್ಟ್ ಆದಮೇಲೆ ನಿಫ್ಟಿ ನೆಕ್ಸ್ಟ್ 50 ನೀವೇನು ಕಾಂಟ್ರಾಕ್ಟಲ್ಲಿ ನೋಡ್ತೀರಾ ಬಂದು ಮಾರ್ಕೆಟ್ ಡೇಟಾದಲ್ಲಿ, ಈಗ ಸದ್ಯಕ್ಕೆ 4 ತೋರಿಸ್ತಾ ಇದೆಯಲ್ಲ, ಅದು ಒಂದು ತೋರಿಸ್ತಾ ಹೋಗುತ್ತೆ. ಆದರೆ ಎಕ್ಸ್ಪೈರಿ ಡೇಟ್ಗಳು ಇವಾಗ ನಿಫ್ಟಿನಲ್ಲಿ ಪ್ರತಿ ವಾರದ್ದು 2 ತಿಂಗಳದ್ದು ಮುಂಚಿತವಾಗೇ ಕೊಡ್ತಾರೆ. ಹಾಗೆಯೇ ಮಂತ್ಲಿ ಎಕ್ಸ್ಪೈರಿದು 3 ತಿಂಗಳದ್ದು ಮುಂಚಿತವಾಗಿ ಕೊಡ್ತಾರೆ. ಆಮೇಲೆ ಪ್ರತಿ ಕ್ವಾರ್ಟರ್ದು ಅಪ್ ಟು 5 ವರ್ಷ ತನಕ ನಿಮಗೆ ಇರ್ತಾ ಹೋಗುತ್ತಲ್ವ. ಆಮೇಲೆ ಸೆಮಿ ಆನ್ಯುವಲ್ ಬೇಸಿಸಲ್ಲಿ ಅಂತ ಒಟ್ಟು 5 ವರ್ಷಗಳ ಕಾಂಟ್ರಾಕ್ಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಆದರೆ ಇದರಲ್ಲಿ ಈಗ ಏನು ಹೇಳಿದ್ದಾರೆ ಅಂದರೆ, ಶುರು ಮಾಡ್ತಿರೋದ್ರಿಂದ ಮುಂದಿನ 3 ತಿಂಗಳ ಮಂತ್ಲಿ ಕಾಂಟ್ರಾಕ್ಟ್, ವೀಕ್ಲಿ ಎಕ್ಸ್ಪೈರಿ ಇರೋದಿಲ್ಲ, ಬರೀ ಮಂತ್ಲಿ ಕಾಂಟ್ರಾಕ್ಟ್ಗಳನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ ನಿಫ್ಟಿ ನೆಕ್ಸ್ಟ್ 50. ಸೊ ನೋಡೋಣ, ಬಂದಮೇಲೆ ಅದರಲ್ಲಿರುವಂಥ ಸ್ಟಾಕ್ಗಳಲ್ಲೂ ಕೂಡ ಇವಾಗ ಇದು ಒಂದು ಡೆರಿವೇಟಿವ್ ಬರ್ತಾ ಇದೆಯಲ್ಲ ಅಂತ ಸ್ವಲ್ಪ ಆಕ್ಟಿವಿಟಿ ಕೂಡ ಜಾಸ್ತಿ ಆಗ್ಬೋದು, ವಾಲ್ಯೂಮ್ ಕೂಡ ಜಾಸ್ತಿ ಆಗ್ಬೋದು. ಸುಮಾರು ಕಂಪ್ನಿಗಳನ್ನು ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಇರೋಂಥದ್ದನ್ನು ನಾವು ಚಾರ್ಟ್ ಸ್ಟಾಕಲ್ಲಿ ಮಾತಾಡಿದ್ದೀವಿ. ಸುಮಾರು ಜನ ಹೋಲ್ಡಿಂಗ್ ಕೂಡ ಮಾಡಿರ್ಬೋದು, ನನ್ನ ಹತ್ರನೂ ಕೆಲವೊಂದು ಹೋಲ್ಡಿಂಗ್ಗಳಿದೆ. ಸೊ ನೋಡ್ತಾ ಹೋಗೋಣ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಅನ್ನೋದು. ಬಟ್ ಬರೀ ಮಂತ್ಲಿ ಕಾಂಟ್ರಾಕ್ಟ್ ಆಗಿರುತ್ತೆ, ವೀಕ್ಲಿ ಕಾಂಟ್ರಾಕ್ಟು ಇರೋದಿಲ್ಲ. ಇದು ಈ 24ನೇ ತಾರೀಕಿಂದ ಆಗ್ತಾ ಇರುವಂಥ ಬದಲಾವಣೆ. ಮತ್ತೊಂದು ಶಾರ್ಟ್ ಸೀರೀಸ್ನೊಂದಿಗೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.